ನಿನ್ನೆ ಸಿಎಂ ಸಿದ್ದರಾಮಯ್ಯ ಖರ್ಗೆ ಭೇಟಿಯಾದ ಬಳಿಕ ದಲಿತ ದಾಳ ಉರುಳಿದೆ. ಹಾಗಾದ್ರೆ ನಿನ್ನೆ ಸಭೆಯಲ್ಲಿ ನಡೆದಿದ್ದೇನು, ಕಾಂಗ್ರೆಸ್ ಮನೆಯಲ್ಲಿ ಆಗ್ತಾ ಇರೋದೇನು, ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ. ಕಾಂಗ್ರೆಸ್ ಕೋಟೆಯ ಕುರ್ಚಿ ಕದನಕ್ಕೆ ಮಂಗಳವಾರವೇ ಕ್ಲೈಮ್ಯಾಕ್ಸ್. ರಾಹುಲ್ ಅಂಗಳಕ್ಕೆ ಕಾಂಗ್ರೆಸ್ ಮನೆಯ ಕುರ್ಚಿ ಕಿತ್ತಾಟ. ಶಾಸಕರ ದೆಹಲಿ ಪರೇಡ್ಗೆ ಸಿಎಂ ಬಣ ಸಿಡಿ ಅಂತಿದೆ. ಸಿಎಂ ಬಣ ಕೌಂಟರ್ ಪ್ಲಾನ್ ಮಾಡ್ತಾ ಇದೆ. ಖುದ್ದು ಸಿದ್ದರಾಮಯ್ಯನವರೇ ಶಾಸಕರಿಗೆ ದೆಹಲಿಗೆ ಯಾಕೆ ಹೋಗಿದ್ರಿ ಅಂತ ಕೇಳ್ತಿದ್ದಾರೆ. ಸದ್ಯ ನಡೀತಿರುವ ಬೆಳವಣಿಗೆಗೆ ತೆರೆ ಎಳೆಯಲು ಸಿಎಂ ಮುಂದಾಗಿದ್ದಾರೆ. ಹೀಗಾಗಿ ನಿನ್ನೆ ಸಂಜೆ ಖರ್ಗೆ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದರು. ಹೀಗೆ ಗೊಂದಲಗಳಾದ್ರೆ ಆಡಳಿತದ ಮೇಲೆ ಪರಿಣಾಮ ಆಗುತ್ತೆ, ಗೊಂದಲ ಬಗೆಹರಿಸಿ ಎಂದು ಖರ್ಗೆಗೆ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ಇದಕ್ಕೆ ಸ್ಪಂದಿಸಿರುವ ಖರ್ಗೆ, ರಾಹುಲ್ ಚರ್ಚೆ ನಡೆಸುವ ತನಕ ಎಲ್ಲರೂ ಸುಮ್ಮನಿರಿ, ಮಂಗಳವಾರ ರಾಹುಲ್ ಗಮನಕ್ಕೆ ತರುತ್ತೇನೆ ಅಂತ ಹೇಳಿದ್ದಾರೆ. ಖರ್ಗೆ ಭೇಟಿ ಬಳಿಕ ಡಿಕೆಶಿ ಬಣದ ಶಾಸಕರ ದೆಹಲಿ ಭೇಟಿ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಿಎಂ, ಅವ್ರು ಹೋಗ್ಲಿ ಪಾಪ, ಅವ್ರು ಯಾಕೆ ಹೋಗಿದ್ರು ಅಂತ ಇಂಟೆಲಿಜೆನ್ಸ್ ಹತ್ರ ಮಾಹಿತಿ ತಗೊಳ್ತೀನಿ. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡುತ್ತೆ ಅದನ್ನ ಎಲ್ಲರೂ ಒಪ್ಕೊಳ್ಬೇಕು, ನಾನು ಕೂಡ ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಕೂಡ ಒಪ್ಕೋಬೇಕು ಅಂತ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ರು. ಸ್ಪೆಕ್ಯುಲೇಷನ್, ನೀವೇ ಸ್ಪೆಕ್ಯುಲೇಷನ್ ಊಟಾಕಿರೋರು. ಮಾಹಿತಿ ಇಂಟೆಲಿಜೆನ್ಸ್ ಇಂದ ತಗೋತಿದೆ, ಊರಿಂದ ಕೇಳಿಲ್ಲ, ನಾನು MLA ಹತ್ರ ಕೇಳಿಲ್ಲ. ಹೋಗ್ಲಿ ಪಾಪ, ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದನ್ನೆಲ್ಲರೂ ಒಪ್ಕೋಬೇಕಲ್ಲಪ್ಪ. ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು, ಎಲ್ಲ ಮಂತ್ರಿಗಳು ಒಪ್ಕೋಬೇಕು, ಮತ್ತೆ ನಾನು ಕೂಡ ಒಪ್ಕೋಬೇಕು, DK ಶಿವಕುಮಾರ್ ಒಪ್ಕೋಬೇಕು. ಸದ್ಯ ಪಟ್ಟದಾಟದ ನಡುವೆ ರಿಲ್ಯಾಕ್ಸ್ ಮೂಡ್ನಲ್ಲಿರುವ ಸಿಎಂ ಇವತ್ತು ವಿಶ್ರಾಂತಿ ಪಡೆದಿದ್ದಾರೆ. ಸಿಎಂ ನಿವಾಸಕ್ಕೆ ಸಚಿವರು, ಶಾಸಕರ ದಂಡೇ ಬರ್ತಾ ಇದೆ. ಸಚಿವರಾದ ಭೈರತಿ ಸುರೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಹಾಗೆಯೇ AS ಪೊನ್ನಣ್ಣ, ಕೊತ್ತೂರು ಮಂಜುನಾಥ್ ಕೂಡ ಸಿಎಂ ಮನೆಗೆ ಆಗಮಿಸಿದ್ದಾರೆ. ಇನ್ನು ಇತ್ತ ಖರ್ಗೆ ನಿವಾಸಕ್ಕೆ ಸಚಿವ ಮಹದೇವಪ್ಪ ಮತ್ತು ವೆಂಕಟೇಶ್ ಆಗಮಿಸಿದ್ರು. ಮೊನ್ನೆ ಸತೀಶ್ ನಿವಾಸದಲ್ಲಿ ನಡೆದಂತಹ ಚರ್ಚೆಯ ಅಭಿಪ್ರಾಯ ತಿಳಿಸಿದ್ದಾರೆ ಎನ್ನಲಾಗಿದೆ. ಇನ್ನು DK ಶಿವಕುಮಾರ್ರನ್ನ ಸಹೋದರ DK ಸುರೇಶ್ ಭೇಟಿಯಾದರು. ಇವತ್ತು ಖರ್ಗೆ ಅವರನ್ನ DK ಭೇಟಿಯಾಗ್ತಾ ಇದ್ದು, ಖರ್ಗೆ ಭೇಟಿಗೂ ಮುನ್ನವೇ ಸಹೋದರರು ಮಾತುಕತೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಹಾವೇರಿಯಲ್ಲಿ ದೇವರಗುಡ್ಡದ ಮಾಲ್ತೇಶನಿಗೆ DK ಶಿವಕುಮಾರ್ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. DCM DK CM ಆಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಕಾಂಗ್ರೆಸ್ ಮನೆಯ ಈ ಬೆಳವಣಿಗೆ ಬಿಜೆಪಿಗೆ ಆಹಾರವಾಗಿದೆ. ಕಾಂಗ್ರೆಸ್ ಕುರ್ಚಿ ಕಿತ್ತಾಟದ ಬಗ್ಗೆ ಬಿಜೆಪಿ ಲೇವಡಿ ಮಾಡ್ತಾ ಇದೆ. ಈಗ ಖರ್ಚಿಗಾಗಿ ನಿರಂತರವಾಗಿ ಕಿತ್ತಾಟ. ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರನ್ನು ಇಳಿಸ್ಬೇಕು, ಮತ್ತೆ ಯಾರು ಆಗ್ಬೇಕು, ಯಾರು ಇಳಿಬೇಕು, ಇದೇ ಪ್ರತಿಯೊಂದು ದಿನ ಚರ್ಚೆ ಆಗ್ತಿದೆ. ಬಿಟ್ರೆ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನ ಒಂದು ಕಡೆ ಕಬ್ಬಿನ ರೈತರು ಹೋರಾಟ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಮೆಕ್ಕೆಜೋಳದ ರೈತರು ಹೋರಾಟ ಮಾಡ್ತಿದ್ದಾರೆ, ಬೆಂಕಿ ಹಚ್ತಿದ್ದಾರೆ. ಆದ್ರೂ ಕೂಡ ಆ ಕಡೆ ಗಮನವನ್ನ ಈ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲ ಇಡೀ ಮಂತ್ರಿ ಆಗೋದ್ರಲ್ಲಿ ಮತ್ತು ಮಂತ್ರಿಯನ್ನ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಕಿತ್ತಾಟಕ್ಕಿಂತ ಹೆಚ್ಚಿಗೆ ಅಲ್ಲಿ ವ್ಯಾಪಾರ ನಡೀತಾ ಇದೆ. ಮೊದಲು ಕೇಳ್ಪಟ್ಟಿದ್ದು 50 ಕೋಟಿ ಒಬ್ಬೊಬ್ಬ MLAಗೆ ಅಂತ. ಈಗ ಅದಾದ್ಮೇಲೆ ಈಗ ಸ್ವಲ್ಪ ಚೌಕಾಸಿ ಹೆಚ್ಚಾಗಿದೆ. ಕೆಲವರು ನಮ್ಗೆ 75 ಕೋಟಿ ಬರ್ತೀವಿ ಅಂತ, ಇನ್ನು ಕೆಲವರು ಇಲ್ಲ 100ವರೆಗೂ ರೀಚ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಆದ್ರೆ ಇಲ್ಲ, ಅಷ್ಟಾಗೋದಿಲ್ಲ, 50 ಇದೆ ಒಬ್ಬೊಬ್ಬರಿಗೆ. 50ರ ಮೇಲೆ ಏನೋ ಒಂದು ಫ್ಲಾಟ್ ಕೊಡ್ತೀವಿ, ಆ ಫ್ಲಾಟ್ ಆದ್ಮೇಲೆ ಒಂದು ಇದೇನಿದು ಫಾರ್ಚುನರ್ ಕಾರ್ ಕೊಡ್ತೀವಿ, ಇಂಥವು ನಡೀತಾವೆ ಅಂತೇಳಿ ನನಗೆ ಮೆಸೇಜ್ ಬಂದಿದೆ. ಇನ್ ಫೈಟಿಂಗ್ ನಡೀತಾ ಇದೆ. ಮತ್ತು ಎಲ್ಲಿವರೆಗೆ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಇದು ಇನ್ ಫೈಟಿಂಗ್ಗೆ ಒಂದು ಅಂತಿಮವಾದಂಥ ಒಂದು ಸರಿಯಾದಂಥ ನಿರ್ಧಾರವನ್ನು ಕೈಗೊಳ್ಳೋದಿದೆ ಕಾಂಗ್ರೆಸ್ ಪಾರ್ಟಿ. ಡೆಫಿನೆಟ್ಲಿ ಈ ಸರ್ಕಾರ ಪತನ ಆಗ್ತದೆ. ಬಿಜೆಪಿ ನಾಯಕರ ಈ ಟೀಕೆಗೆ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಮ ಮನೆ ಸರಿ ಮಾಡ್ಕೊಳ್ಳಿ ಅಂತ ತಿವಿತಿದ್ದಾರೆ. ಬಿಜೆಪಿ ಅವ್ರನ್ನ ನಾವೇನ್ ಸರ್ಟಿಫಿಕೇಟ್ ಕೇಳ್ತಾ ಇಲ್ಲ. ಅವ್ರ ಮನೆ ಹೆಂಗಿದೆ, ಯಾಕೆ ವಿಜೇಂದ್ರ ಅವರು ಅಧ್ಯಕ್ಷರು ನಾನು ಮುಂದುವರಿತೀನಿ ಅಂತ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ಅದ್ರ ಅಗತ್ಯ ಇದೆಯಾ? ಏನು ಅಗತ್ಯ ಇದೆಯಾ ಹೇಳಿ? ಅವ್ರು ಯಾಕೆ ಹೇಳಿಕೆ ಕೊಡ್ಬೇಕು? ಅವ್ರ ಮನೆ ಸರಿ ಮಾಡ್ಕೊಳ್ಳಿ ಮೊದಲು. ಬಿಜೆಪಿಯವರು ಅವ್ರ ಮನೆ ಸರಿ ಮಾಡ್ಕೊಂಡ್ರೆ ಆಮೇಲೆ ನಮ್ಮನ್ನು ಕೇಳ್ಬೋದಪ್ಪ. ಕುರ್ಚಿಯಾಟ, ಮಾತಿನ ಯುದ್ಧ ಜೋರಾಗಿದ್ದು
ಯಾರದ್ದು ಮೇಲುಗೈಯಾಗುತ್ತೆ ಎನ್ನುವುದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.